ನಾವು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಈ ರಾಜೀವ, ಚಪ್ಪಲಿ ರಾಜೀವ ಆತನನ್ನು ಈಗ ಅಮಾನತು ಮಾಡಲಾಗಿದೆ. ಪೌರಾಯುಕ್ತೆಗೆ ಧಮಕಿ ಹಾಕಿದಂತಹ ವ್ಯಕ್ತಿ ಈತ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಪ್ರಕರಣ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡನನ್ನು ಅಮಾನತು ಮಾಡಲಾಗಿದೆ. ಮತ್ತು ಈ ಅಮಾನತು ಮಾಡಿದ್ದೇ ಬಹಳ ದೊಡ್ಡ ಕ್ರಮ ಕೈಗೊಂಡ ರೀತಿಯಲ್ಲಿ ಕಾಂಗ್ರೆಸ್ನವರು ಇದನ್ನು ಬಿಂಬಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ಗೆ ಮುಜುಗರ ತಂದ ಕಾರಣಕ್ಕಾಗಿ ಪಕ್ಷದಿಂದ ಅಮಾನತು ಮಾಡಿ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಅಮಾನತು ಮಾಡುವ ಮೂಲಕ ಕಾಂಗ್ರೆಸ್ನಿಂದ ಮತ್ತೆ ಕಣ್ಣೊರೆಸುವಂತಹ ತಂತ್ರಗಾರಿಕೆ ನಡೀತಾ ಇದೆ. ಇದು ಕಣ್ಣೊರೆಸುವ ತಂತ್ರಗಾರಿಕೆ ಅಂದರೆ ಬೇರ್ನೇನೂ ಅಲ್ಲ. ಇದು 16 ಕ್ರಿಮಿನಲ್ ಕೇಸ್, 100ಕ್ಕೂ ಹೆಚ್ಚು ಸಿವಿಲ್ ಕೇಸ್, ಕೇವಲ ಅಮಾನತು ಸಾಕ. ಅದರಲ್ಲೂ ವಿಶೇಷವಾಗಿ ಈತ ಬೆಂಕಿ ಹಾಕ್ತೀನಿ, ಬೆಂಕಿ ಹಚ್ಚಿಸ್ತೀನಿ, ಚಪ್ಪಲಿ ಹೊಡಿಸ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ಈತನನ್ನು ಪಕ್ಷದಿಂದ ಉಚ್ಚಾಡಿಸೋದಕ್ಕೆ ಹಿಂಜರಿಕೆ ಯಾಕೆ ಈತನ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ? ಇಲ್ಲಿ ಚಪ್ಪಲಿ ರಾಜೀವ್ ಗೌಡ ಅಡಗಿ ಕುಳಿತಿರೋದು ಎಲ್ಲಿ ಈತ ಅಡಗಿ ಕುಳಿತಿದ್ದಾನೆ? ಪೊಲೀಸರಿಂದ ಬರೀ ಹುಡುಕಾಟದ ನಾಟಕ ನಡೀತಾ ಇದೆಯಾ? ಇದು ಪ್ರಹಸನ ಅಲ್ಲದೆ ಬೇರ್ನೇನಾಗಕ್ಕೆ ಸಾಧ್ಯ? ಬಂಧನ ಮಾಡೋದನ್ನೇ ಮರೆತು ಬಿಟ್ಟಿದ್ದಾರೆ ಪೊಲೀಸರು. ಈಗಾಗಲೇ ಹೈಕೋರ್ಟ್ ಚೀಮಾರಿ ಹಾಕಿದ್ರು ಕೂಡ ರಾಜೀವ್ ಸಿಕ್ಕಿಲ್ಲ. ಅಷ್ಟೇ ಅಲ್ಲದೆ ಬರೋಬ್ಬರಿ 10 ದಿನಗಳಾದರೂ ಕೂಡ ಪೊಲೀಸರಿಗೆ ಕಣ್ಣಿಗೆ ಈತ ಬೀಳ್ತಾ ಇಲ್ಲ. ನಿಜಕ್ಕೂ ಈತ ಮಾಯಾವಿ ಆಗಿರಬೇಕು. ರಾಜೀವ್ ಗೌಡ ಹಿಡಿಯೋದಕ್ಕೆ ಪೊಲೀಸರಿಗೆ ಇನ್ನೆಷ್ಟು ದಿನಗಳು ಬೇಕು? ಎಷ್ಟು ದಿವಸ ಈ ಹುಡುಕಾಟದ ಖಾಕಿ ಮತ್ತು ಖಾದಿಯ ಈ ನಾಟಕ ಎಷ್ಟು ದಿವಸ? FIRಗಳ ರದ್ದು ಕೋರಿ ಸಲ್ಲಿಸಿದ ಅರ್ಜಿಗಳು ಹೈಕೋರ್ಟ್ನಿಂದ ವಜಾ ಆಗಿದ್ದಾವೆ. ಚಿಂತಾಮಣಿ ಕೋರ್ಟ್ನಲ್ಲಿ ನಾಳೆ ಈತನ ನಿರೀಕ್ಷಣಾ ಜಾಮೀನಿನ ತೀರ್ಪು ಬರುವಂಥದ್ದಿದೆ. ಜಾಮೀನು ಸಿಕ್ಕ ಬಳಿಕವಷ್ಟೇ ಭೂಗತ ಸ್ಥಳದಿಂದ ಹೊರಬರುವ ಪ್ಲಾನ್ ಹಾಕಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಈ ರಾಜೀವ? ಇದು ನಿಜಕ್ಕೂ ಸರ್ಕಾರ ಯಾವ ಸ್ವರೂಪದಲ್ಲಿ ಅಧಿಕಾರಿಯ ರಕ್ಷಣೆಗೆ ನಿಂತಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಹೇಳ್ತಿದೆ. ಯಾಕೆಂದರೆ ಈತ ಚಪ್ಪಲಿ ಹೊಡಿಸ್ತೀನಿ ಅಂತ ಹೇಳ್ತಾನೆ. ಅದಾದ ಮೇಲೆ ಈ ಅಧಿಕಾರಿಗೆ ಅವರ ಮೇಲೆ ಆಸಿಡ್ ಎರಿತೀನಿ ಅನ್ನುವಂತಹ ಬೆದರಿಕೆ ಪತ್ರ ಬಂದಿದೆ. ಇದು ನಮ್ಮ ವ್ಯವಸ್ಥೆನ ಹಾಗಾದ್ರೆ